ದೇಶದ ನಾಗರಿಕರಿಂದ ವೋಟಿನ ಹಕ್ಕನ್ನು ಕಿತ್ತುಕೊಳ್ಳಲು ಕಾಂಗ್ರೆಸ್ ಪಕ್ಷ ಎಂದಿಗೂ ಬಿಡುವುದಿಲ್ಲ ಎಂದು ಎಂಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ದೊಡ್ಡಸ್ವಾಮಿಗೌಡ ಹೇಳಿದರು. ತಾಲೂಕಿನ ಕೆಸ್ತೂರುಕೊಪ್ಪಲು ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದ್ದ ಮತಪಟ್ಟಿ ಪರಿಷ್ಕರಣೆ ಜಾಗೃತಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಜನತೆಯೊಂದಿಗೆ ಕಾಂಗ್ರೆಸ್ ಪಕ್ಷ ಎಂದಿಗೂ ಜೊತೆಗಿರುತ್ತದೆ, ಧೈರ್ಯಗೆಡಬೇಡಿ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಮತದಾರರ ಪಟ್ಟಿಯಿಂದ ಮತದಾರರ ಕೈಬಿಡುವ ಕೆಲಸ ಮತ್ತು ವೋಟನ್ನು ಕಿತ್ತುಕೊಳ್ಳುವ ಅವಕಾಶಕ್ಕೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬಿಡುವುದಿಲ್ಲ. ಇದನ್ನು ಬಿಜೆಪಿ ಕುಮ್ಮಕ್ಕಿನಿಂದ ಚುನಾವಣಾ ಆಯೋಗ ಆರಂಭಿಸಿದೆ. ಆದರೆ ಈ ದೇಶದ ಒಬ್ಬ ನಾಗರಿಕರ ಓಟು ಹೋಗಲು ಎಂದಿಗೂ ಬಿಡುವುದಿಲ್ಲ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿ ರವಿಶಂಕರ್ ಅವರು ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಪಕ್ಷದ BLA-2 ಸದಸ್ಯರು ಹಾಗೂ ಕಾರ್ಯಕರ್ತರು ಅತ್ಯಂತ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತೆ ಹಾಗೂ ಯಾವುದೇ ಮತದಾರರ ಹೆಸರು ಪಟ್ಟಿಯಿಂದ ಕೈಬಿಡದಂತೆ ವಿಶೇಷ ಕಾಳಜಿ ವಹಿಸುವಂತೆ ಈ ಸಂದರ್ಭದಲ್ಲಿ ತಿಳಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ MS ಮಹದೇವ್, ಸಾಲಿಗ್ರಾಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉದಯ್ ಶಂಕರ್, ನಗರಾಧ್ಯಕ್ಷ MJ ರಮೇಶ್, ವಕ್ತಾರ ಸೈಯದ್ ಜಾಬೀರ್, ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಚೀರ್ನಳ್ಳಿ ಶಿವಣ್ಣ, ನಗರ ಯೋಜನಾ ಪ್ರಾಧಿಕಾರದ ನಿರ್ದೇಶಕ ಪ್ರಸನ್ನಕುಮಾರ್, ಹೊಸೂರು ಡೈರಿ ಮಾಧು, ಹೆಬ್ಬಾಳ್ ಪರಶುರಾಮ್, ಪ್ರಭಾಕರ, ಮಧುನಳ್ಳಿ ಪುಟ್ಟಣಾಚಾರಿ ಹಾಗೂ ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ತುಂಬುವಂತ ಕೆಲಸವನ್ನ ಮಾಡಬೇಕು. ತುಂಬುವಂತ ಸಂದರ್ಭದಲ್ಲಿ ಬಹಳ ಕರೆಕ್ಟಾಗಿ ಮಾಡಬೇಕು. ಈಗ PLAಗಳು ಅಂತ ನಾವೇನು ಕರೆದು ಇವತ್ತು ಮತ್ತೆ ಅವ್ರ ಜೊತೆಗೆ ಇನ್ನೊಬ್ಬರು ಇಟ್ಟು ಒಂದು 500 ಜನನ ನಾವು ಪಕ್ಷದ ವತಿಯಿಂದ ನೇಮಕ ಮಾಡಿದ್ದೀವಿ. ಅವರ ಕೆಲಸ ಏನು ಅಂದ್ರೆ ಅವರು ಸರಿಯಾಗಿ ಮಾಡ್ತಾ ಅವರ PLAಗಳು ಅವರು. ನಾನಿನ್ನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಅವ್ರು ಎಲ್ಲವನ್ನೂ ಹೇಳ್ತಾರೆ. ನಾನು ಅದನ್ನ ತಮ್ಮ ಗಮನಕ್ಕೆ ತಂದಿರುವಂತದ್ದು ಈ ಮಾಡ್ತಾ ಇರುವಂತ ಏನು ಇವತ್ತು SIR ಮತದಾರ ಪಟ್ಟಿಯ ಮಹಾ ಪರಿಷ್ಕರಣೆ ಕಾರ್ಯಕ್ರಮದ ಇಲ್ಲಿ ತರಬೇತಿಯನ್ನು ನೀಡಕ್ ಹೇಳುವಂತದ್ನ ಪ್ರತಿಯೊಬ್ರು ಕೂಡ ಬಹಳ ಮನಸ್ಸಿಟ್ಟು ಕೇಳಬೇಕು. ತಮ್ಮಲ್ಲಿ ಯಾರು ಮಾತಾಡಬಾರ್ದು. ದಯಮಾಡಿ ಯಾರು ಕೂಡ ನೀವೇ ಮಾತಾಡಕ್ ಹೋಗ್ಬಾರ್ದು. ಯಾವುದೇ ಶಬ್ದ ಗೊಂದಲ ಮಾಡಬಾರ್ದು. ನೀವು ನಿಶ್ಶಬ್ದವಾಗಿ ಅವ್ರು ಹೇಳುವಂತದ್ನ ಗಮನ ಇಟ್ಟು ಕೇಳಬೇಕು, ಆ ರೀತಿ ಮಾಡಬೇಕು, ನಡ್ಕೋಬೇಕು. ಅದರಿಂದ ಇವತ್ತು ನಾನು ಪ್ರಾಸ್ತಾವಿಕವಾಗಿ ನಾನೇ ಎಲ್ಲ ಮಾತಾಡೋಕೆ ಉಪಯೋಗ ಆಗಲ್ಲ. ಅವ್ರು ಹೇಳುವಂತದ್ನ ನಾವು